ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಬೇಹದ್ ಜ್ಞಾನದಲ್ಲಿ ಕರ್ಮಯೋಗಿಗಳಾಗಿ ಬಾಳುವುದು ಅಂತಂದರೆ ಹೇಗೆ, ಕರ್ಮಯೋಗಿ ಜೀವನ ಹೇಗಿರುತ್ತೆ ಅನ್ನೋದನ್ನು ಬಾಪೂಜಿಯವರು ತಿಳಿಸಿಕೊಟ್ಟ ಹಾಗೆ ನಾವಿಂದು ಅರಿತುಕೊಳ್ಳೋಣ. ಜ್ಞಾನಾನುಸಾರ ಈಗ ಸಮಯ ಬಹಳ ಕಡಿಮೆ ಇದೆ ಮತ್ತು ಮಾಡಬೇಕಾದ ಪುರುಷಾರ್ಥ ಬಹಳಷ್ಟಿದೆ ಎನ್ನುತ್ತಾರೆ ಬಾಪೂಜಿಯವರು. ಮಾಡಬೇಕಾದ ಪುರುಷಾರ್ಥ ಅಂತಂದರೆ ಏನು ಮಾಡಬೇಕು? ಮೊದಲನೇದಾಗಿ ಮನದ ಮೌನವು ಒಂದು ಪುರುಷಾರ್ಥ. ಮನದ ಮೌನವನ್ನು ಕಾಪಾಡಿಕೊಳ್ಬೇಕು. ನೋಡಿದರೂ ನೋಡದಂತಿರಬೇಕು. ಎರಡನೇದಿದು, ನೋಡಿದರೂ ನೋಡದಂತೆ. ಇನ್ನು ಇಚ್ಛಾ ಮಾತ್ರಂ ಅವಿದ್ಯಾ, ಯಾವುದೇ ರೀತಿಯ ಇಚ್ಛೆಗಳು ನಮ್ಮ ಮನಸ್ಸಿನಲ್ಲಿ ಏಳಬಾರ್ದು. ಹಾಗೂ ನಷ್ಟಮೋಹ ಸ್ಥಿತಿ, ನಮ್ಮಲ್ಲಿನ ಮೋಹವೆಲ್ಲವೂ ನಷ್ಟವಾಗಿರಬೇಕು. ನಿಸ್ಸಂಕಲ್ಪ ಸ್ಥಿತಿಯಲ್ಲಿರುವುದು, ಇದೂ ಸಹ ಒಂದು ಪುರುಷಾರ್ಥವೇ. ನಿಸ್ಸಂಕಲ್ಪ ಅಂತಂದರೆ ವಿಚಾರಗಳೇ ಏಳಬಾರ್ದು, ಅಂಥ ಒಂದು ನಿಸ್ಸಂಕಲ್ಪ ಸ್ಥಿತಿ. ಯಾವುದೇ ರೀತಿಯ ಚಿಂತನೆ, ಯಾವುದೇ ರೀತಿಯ ವಿಚಾರ ಇವೆಲ್ಲ ನಮ್ಮ ಮನಸ್ಸಿನಲ್ಲಿ ಬರಲೇಬಾರ್ದು. ಇನ್ನು ಆರನೇದಾಗಿ ಹೊಸ ಜಗತ್ತನ್ನು ಸದಾ ಸ್ಮರಿಸುತ್ತಿರಬೇಕು. ಅಂತಂದರೆ ಈಗಾಗಲೇ ಬಾಪೂಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರಲ್ಲ, ನಾವೆಲ್ಲ ಬೇಹದ್ನ ಮಕ್ಕಳು. ಈ ಮಲ್ಟಿವರ್ಸನ್ನು ದಾಟಿ ಬೇಹದ್ನ ಜಗತ್ತನ್ನು ನಾವು ಸೇರಲಿದ್ದೇವೆ. ಹೊಸ ಮನೆ, ಹೊಸ ಪರಂಧಾಮವನ್ನು ನಾವು ಸೇರಲಿದ್ದೇವೆ ಅಂದಾಗ ಆ ಒಂದು ಖುಷಿ ನಮ್ಮೊಳಗೆ ಇರಬೇಕು. ನಾನು ಹೊಸ ಜಗತ್ತಿಗೆ, ಹೊಸ ಮನೆ, ನನ್ನ ಪರಂಧಾಮವನ್ನು ಸೇರುತ್ತಿದ್ದೇನೆ ಅನ್ನುವಂತಹ ಸಂತೋಷವನ್ನು ಸದಾ ನಾವು ಆ ಪರಂಧಾಮವನ್ನು ನೆನಪು ಮಾಡಿಕೊಳ್ತಾ ಇರಬೇಕು ಅಂತ ಬಾಪೂಜಿಯವರು ಹೇಳ್ತಾರೆ. ಇನ್ನು ಕರ್ಮಯೋಗಿ ಜೀವನ ಬಾಳಬೇಕು ಅಂತಂದರೆ ಏಳನೇದಾಗಿ ಬಾಪೂಜಿಯವರು ಹೇಳ್ತಾರೆ, ಬಹಿರ್ಮುಖಿಯಿಂದ ಅಂತರ್ಮುಖಿ ಆಗಬೇಕು. ಅಂದರೆ ನಾವು ಹೊರ ಜಗತ್ತನ್ನೇ ಈವರೆಗೂ ನೋಡ್ತಾ ಬಂದ್ವಿ, ಆದರೆ ಅದ್ಭುತವಾದಂತಹ ಅಸೀಮ ಅನಂತ ಜಗತ್ತು ನಮ್ಮೊಳಗೆ ಇದೆ. ಅದನ್ನು ನಾವು ಧ್ಯಾನದ ಮುಖಾಂತರ ಕಾಣಬೇಕು. ಹೊರ ಜಗತ್ತಿನಿಂದ ಆಸಕ್ತಿಯನ್ನು ನಾವು ಕಡಿಮೆ ಮಾಡಿಕೊಳ್ತಾ ಸಂಪೂರ್ಣವಾಗಿ ಹೊರ ಜಗತ್ತಿನಿಂದ ಆಸಕ್ತಿಯನ್ನು ನಾವು ಕಳೆದುಕೊಳ್ಬೇಕು. ಇನ್ನು ಎಂಟನೇದಾಗಿ ಹಳೆ ಜಗತ್ತನ್ನು ಮರೆತು ಬಿಡಬೇಕು. ಹಳೆ ಜಗತ್ತು ಅಂತಂದರೆ ಈ ನಮ್ಮ ಲೌಕಿಕ ಈ ಸಾಂಸಾರಿಕ ಜಗತ್ತು, ಇಲ್ಲಿ ಇರುವುದೆಲ್ಲವೂ ಮಿಥ್ಯಾ, ಇದೆಲ್ಲವೂ ಅಸತ್ಯವಾದದ್ದು, ಕಣ್ಣಿಗೆ ಕಾಣುವುದೆಲ್ಲವೂ ಮಿಥ್ಯಾ, ಇದನ್ನು ನಾವು ಮರೆತು ಬಿಡಬೇಕು ಅಂತ ಬಾಪೂಜಿಯವರು ಹೇಳ್ತಾರೆ. ಇನ್ನು ಒಂಬತ್ತನೇದಾಗಿ ಭೌತಿಕ ವಿಷಯ ವಸ್ತುಗಳ ಮಾತುಕತೆಗಳಿಂದ ದೂರ ಸರಿದು ಬೇಹದ್ನ ವೈರಾಗಿಗಳಾಗಬೇಕು. ಅಂತಂದರೆ ಈ ಜಗತ್ತಿನಲ್ಲಿ ಏನು ಭೌತಿಕ ವಿಷಯ, ಭೌತಿಕ ಜ್ಞಾನ, ಆ ವಸ್ತುಗಳು, ಸೌಲಭ್ಯಗಳು, ಸೌಕರ್ಯಗಳು, ಓಡಾಟ, ಪ್ರವಾಸ ಇತ್ಯಾದಿ ಮನರಂಜನೆಯ ಸುಖ ಸಾಧನಗಳು, ಇವುಗಳನ್ನೆಲ್ಲ ನಾವು ದೂರನೇ ಇರಬೇಕು. ಆಗ ನಮ್ಮ ಮನಸ್ಸಿನಲ್ಲಿ ಬೇಹದ್ನ ವೈರಾಗ್ಯ ಬರುತ್ತದೆ ಅಂತ ಬಾಪೂಜಿ ಹೇಳ್ತಾರೆ. ಇನ್ನು ಹತ್ತನೇದಾಗಿ ದೇಹ ಸಂಬಂಧಗಳನ್ನು ಮರೆಯಬೇಕು. ದೇಹ ಸಂಬಂಧಗಳನ್ನು ಮರೆಯಬೇಕು, ಹೊರತು ದೂರ ಇಡಬಾರದು. ಅಂತಂದರೆ ನಾವು ನಮ್ಮ ಪರಿವಾರದಲ್ಲಿದ್ದುಕೊಂಡೇ ಎಲ್ಲ ಕರ್ತವ್ಯಗಳನ್ನು ಸರಿಯಾಗಿ ಮಾಡುತ್ತಾ ಸಾಂಸಾರಿಕ ಸುಖ ಸಂಬಂಧ, ದೇಹ ಸಂಬಂಧಿ ಈ ಎಲ್ಲದರಿಂದ ನಾವು ದೂರವೇ ಉಳಿದುಕೊಳ್ಬೇಕು. ಅಂದರೆ ಅದನ್ನು ಮರೆತು ಬಿಡಬೇಕು. ಯಾವುದೇ ಹೆಚ್ಚಿನ ಮೋಹ ನಮ್ಮ ದೇಹ ಹಾಗೂ ದೇಹ ಸಂಬಂಧಿಗಳಲ್ಲಿ ಯಾವುದೇ ರೀತಿಯ ಮೋಹ ಇಡಬಾರದು. ಇನ್ನು 11ನೇದಾಗಿ ವಿಕರ್ಮಗಳನ್ನು ವಿನಾಶ ಮಾಡಬೇಕು. ವಿಕರ್ಮಗಳು ಅಂತಂದರೆ ನಾವು ಮಾಡಿದ ಪಾಪಗಳನ್ನು ನಾವು ವಿನಾಶ ಮಾಡಬೇಕು ಅಂತಂದಾಗ ಈ ಜನ್ಮದಲ್ಲಿ ಯಾವುದೇ ರೀತಿಯ ನಾವು ವಿಕರ್ಮಗಳನ್ನು ಮಾಡಲೇಬಾರದು. ಅಂತಂದರೆ ನಾವು ಸದಾ ಆಲ್ಮೈಟಿಯನ್ನು ನೆನೆತಾ ಸ್ಮರಿಸುತ್ತಾ ನಾವು ಏನೇ ಕರ್ಮಗಳು ಮಾಡಿದರೂ ಕೂಡ ಅವು ವಿಕರ್ಮ ಆಗೋದಿಲ್ಲ. ಹಾಗಾದರೆ ಈಗಾಗಲೇ ಹಳೆಯ ಜನ್ಮಗಳಿಂದ ನಾವು ಮಾಡಿಕೊಂಡಂತಹ ವಿಕರ್ಮಗಳೇನಿದ್ದಾವಲ್ಲ, ಆ ಎಲ್ಲ ವಿಕರ್ಮಗಳನ್ನು ನಾಶ ಮಾಡಬೇಕು ಅಂತಂದರೆ ನಾವು ಧ್ಯಾನವನ್ನು ಮಾಡಬೇಕು. 12ನೇದಾಗಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ಈಗ ಸಮಯ ಬಹಳ ಕಡಿಮೆ ಇದೆ. ಆದಷ್ಟು ಬೇಗ ನಾವು ನಮ್ಮ ಬೇಹದ್ನ ಪರಂಧಾಮವನ್ನು ಸೇರಲಿದ್ದೇವೆ ಅಂತಂದಾಗ ನಮ್ಮ ಸಮಯ ಒಂದು ಕ್ಷಣ ಕೂಡ ನಾವು ವ್ಯರ್ಥ ಮಾಡಬಾರ್ದು. ಸದಾ ನಾವು ಆಲ್ಮೈಟಿ ಅಥಾರಿಟಿಯನ್ನು ಸ್ಮರಿಸುತ್ತಿರಬೇಕು.
ಅಲ್ಮೈಟಿಯಲ್ಲಿ ಧ್ಯಾನವನ್ನು ಮಾಡುತ್ತಾ ಅಲ್ಮೈಟಿಯಿಂದ ನಾವು ಪವರನ್ನು ತೆಗೆದುಕೊಳ್ತಾ ಇರಬೇಕು ಅಂತ ಅರ್ಥ. ಇನ್ನು 13ನೇದಾಗಿ ವೇಸ್ಟನ್ನು ಬೆಸ್ಟ್ನಲ್ಲಿ ಬದಲಾಯಿಸಬೇಕು ಅಂತಂದರೆ ಈವರೆಗೆ ನಾವು ಏನೆಲ್ಲ ಮಾಡ್ಕೊಂಡು ಬಂದಿದ್ದೀವೋ ಅದೆಲ್ಲ ವೇಸ್ಟು. ಈ ಕಣ್ಣಿಗೆ ಕಾಣುವ ಸುಖ ಸೌಲಭ್ಯ, ಅದಕ್ಕಾಗಿ ನಾವು ಎಷ್ಟೆಲ್ಲ ನಾವು ಓಡಾಟ ಜಂಜಾಟ ಸಂಘರ್ಷಗಳನ್ನು ಮಾಡಿ ಈ ಎಲ್ಲವನ್ನು ನಾವು ಪಡೆದುಕೊಂಡೆವೋ ಅದೆಲ್ಲವೂ ವೇಸ್ಟ್. ಅದು ಯಾವುದೂ ಕೂಡ ನಮ್ಮ ಜೊತೆಗೆ ಬರುವಂಥದ್ದಲ್ಲ. ಈ ಎಲ್ಲವನ್ನು ನಾವು ಇವಾಗ ನಮ್ಮ ಮನಸ್ಸಿನಲ್ಲಿ ತಂದುಕೊಳ್ಳೇಬಾರದು. ನಾವು ಈಗ ಮನಸ್ಸಿನಲ್ಲಿ ತಂದುಕೊಳ್ಬೇಕಾಗಿರೋದೇನು? ಬೇಹದ್ನ ಪರಂಧಾಮ, ಅದನ್ನೇ ನಾವು ಸ್ಮರಿಸುತ್ತಿರಬೇಕು. ಈಗ ಎಷ್ಟು ಸಮಯ ಸಿಕ್ಕಿದೆಯೋ ಅದನ್ನೆಲ್ಲ ನಾವು ಧ್ಯಾನಕ್ಕಾಗಿ ಒಳ್ಳೆಯ ಕರ್ಮಗಳಿಗಾಗಿ ನಾವು ವಿನಿಯೋಗಿಸಬೇಕು. ಇದುವೇ ಬೆಸ್ಟ್ನಲ್ಲಿ ಬದಲಾಯಿಸುವುದು ಅಂತ ಅರ್ಥ. 14ನೇದಾಗಿ ಜ್ಞಾನದಾನ ಮಹಾದಾನ. ಎಲ್ಲರಿಗೂ ಜ್ಞಾನವನ್ನು ನೀಡಬೇಕು, ಪುರುಷಾರ್ಥವನ್ನು ಮಾಡಬೇಕು. ಈ ಬೇಹದ್ನ ಜ್ಞಾನ ಪರಮ ಜ್ಞಾನ. ಈ ಜ್ಞಾನ ಯಾವ ಪುಸ್ತಕಗಳಲ್ಲಿಯೂ ಸಹ ಬರೆದಿಟ್ಟಿಲ್ಲ. ಈ ಒಂದು ಜ್ಞಾನವನ್ನು ನಾವು ಯೂಟ್ಯೂಬ್ನ ಮುಖಾಂತರವಾಗಲಿ ಪುಸ್ತಕಗಳ ಮುಖಾಂತರವಾಗಲಿ ಬಹಳಷ್ಟು ಬೇರೆ ಬೇರೆ ರೀತಿಯ ಒಂದು ಸೇವೆಗಳನ್ನು ಮಾಡುತ್ತಾ ನಾವು ಈ ಜ್ಞಾನವನ್ನು ಎಲ್ಲೆಡೆ ಹರಡಲು ನಾವು ಪ್ರಯತ್ನವನ್ನು ಮಾಡಬೇಕು. ನಾವು ಈ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಸಹಭಾಗಿಗಳಾಗಬೇಕು ಅಂತಂದರೆ ಜ್ಞಾನ ದಾನವನ್ನು ಮಾಡಬೇಕು ಅಂತ ಬಾಪೂಜಿಯವರು ಹೇಳ್ತಾರೆ. ಇನ್ನು ಕೊನೆಯದಾಗಿ ಕರ್ಮಯೋಗಿಗಳಾಗುವಂತಹ ಪುರುಷಾರ್ಥ ಮಾಡಬೇಕು. ಕರ್ಮಯೋಗಿಗಳಾಗುವುದು ಅಂದರೆ ಇಲ್ಲಿವರೆಗೆ ನಾವು ಏನೆಲ್ಲ ಇವಾಗ ಕೇಳಿಸ್ಕೊಂಡ್ವಲ್ಲ, ಈ ಎಲ್ಲವನ್ನು ನಾವು ಅಳವಡಿಸಿಕೊಳ್ಳಬೇಕು. ಸದಾ ನಮಗೆ ಇದು ಸ್ಮೃತಿಯಲ್ಲಿ ಇರಬೇಕು. ಒಂದು ಕ್ಷಣವೂ ಕೂಡ ನಾವು ವೇಸ್ಟ್ ಮಾಡದೆ ಆ ಪರಮಪಿತ ಪರಮಾತ್ಮ ಆಲ್ಮೈಟಿ ಅಥಾರಿಟಿಯನ್ನು ನೆನಪು ಮಾಡಿಕೊಳ್ತಾ ಜ್ಞಾನದಾನವನ್ನು ಮಾಡುವುದೇ ಆಗಲಿ ವಿಕರ್ಮಗಳನ್ನು ನಾಶ ಮಾಡುವುದೇ ಆಗಲಿ ಈ ಎಲ್ಲವನ್ನು ನಾವು ಪಾಲಿಸಿಕೊಂಡು ಬಂದರೆ ಅದುವೇ ನಮ್ಮ ಕರ್ಮಯೋಗಿ ಜೀವನ ಆಗುತ್ತದೆ. ಈ ಮೇಲೆ ಹೇಳಿರುವಂಥ ಎಲ್ಲ ಪುರುಷಾರ್ಥಗಳನ್ನು ಮಾಡಿದಾಗ ನಾವು ಕರ್ಮಯೋಗಿಗಳಾಗುವುದಂತೂ ನಿಶ್ಚಿತ. ಆದರೆ ಇಷ್ಟೆಲ್ಲ ಪುರುಷಾರ್ಥ ಮಾಡುವುದಾದರೂ ಹೇಗೆ ಅಂತ ಕೆಲವೊಮ್ಮೆ ಮನಸ್ಸಿನಲ್ಲಿ, ಅಂದರೆ ಇದನ್ನು ಹೊಸದಾಗಿ ಕೇಳಿಕೊಳ್ತಾ ಇರುವಂಥ ಆತ್ಮಗಳಲ್ಲಿ ಒಂದು ಪ್ರಶ್ನೆ ಬರ್ಬೋದು. ಅಬ್ಬಬ್ಬಾ ಎಷ್ಟೆಲ್ಲ ಕಷ್ಟ ಇದೆಯಪ್ಪ, ಇಷ್ಟನ್ನೆಲ್ಲ ನಾವು ಪಾಲಿಸಬೇಕೇ ಅಂತ ಅನಿಸ್ಬೋದು. ಎಲ್ಲವನ್ನು ನಿಧಾನವಾಗಿ ಬಿಡಿಸ್ಕೊಳ್ತಾ ಹೋಗಬೇಕು. ಅಂದರೆ ಅಂತರ್ಮುಖಿಗಳಾಗುವುದು, ವಿಕರ್ಮಗಳನ್ನು ನಾಶ ಮಾಡುವುದು, ಒಂದು ನಿಮಿಷವೂ ಕೂಡ ವೇಸ್ಟ್ ಮಾಡದೇ ಇರುವುದು, ದೇಹ ಸಂಬಂಧಿಗಳನ್ನು ಮರೆತು ಬಿಡೋದು, ಇದೆಲ್ಲ ಒಂದೇ ದಿನಕ್ಕಿದೆಲ್ಲ ಆಗೋದಿಲ್ಲ. ನಿಧಾನವಾಗಿ ನಾವು ಒಂದೊಂದೇ ಆಗಿ ಎಳೆಯಾಗಿ ಎಲ್ಲ ಗಂಟುಗಳನ್ನು ನಾವು ಬಿಡಿಸಿಕೊಳ್ತಾ ಹೋಗಬೇಕು. ನಮ್ಮ ಜನ್ಮಾಂತರಗಳು ಸಹ ಈ ಒಂದು ಪುರುಷಾರ್ಥದಲ್ಲಿ ನಾವು ತೊಡಗಿಸಿದರೂ ಕೂಡ ಸಾಕಾಗುವುದಿಲ್ಲ. ಇದು ಬಹಳ ದೊಡ್ಡ ಪುರುಷಾರ್ಥ. ಈ ಎಲ್ಲವನ್ನು ನಾವು ಆದಷ್ಟು ಮಟ್ಟಿಗೆ ಪ್ರಯತ್ನವನ್ನು ಮಾಡಿ ನೋಡಬೇಕು. ಹಾಗಾದರೆ ಇದೆಲ್ಲ ಬಿಡಿಸ್ಕೊಳ್ಳಿಕ್ಕೆ ಒಂದು ಮಾಸ್ಟರ್ ಕೀ ಅನ್ನೋದೇನಾದರೂ ಇದೆಯಾ? ಇದಕ್ಕೆ ಉತ್ತರ ಬಾಪೂಜಿಯವರು ಹೇಳ್ತಾರೆ, ಹೌದು, ಇದಕ್ಕೆಲ್ಲ ಒಂದು ಮಾಸ್ಟರ್ ಕೀ ಅನ್ನೋದು ಇದ್ದೇ ಇದೆ. ಅದುವೇ ಬೇಹದ್ನ ತಂದೆಯನ್ನು ಸ್ಮರಿಸುತ್ತಾ ಅವನ ಧ್ಯಾನದಲ್ಲಿದ್ದು ಅವನಂತೆ ಆಗುವುದು ಒಂದು ಪುರುಷಾರ್ಥವೇ ಆಗಿದೆ ಮತ್ತು ಇದುವೇ ಮಾಸ್ಟರ್ ಕೀ ಆಗಿದೆ ಅಂತಾರೆ ಬಾಪೂಜಿಯವರು. ಯಾರಿಗೆ ಬೇಹದ್ ತಂದೆ ಅಲ್ಮೈಟಿಯಲ್ಲಿ ನಂಬಿಕೆ ಹಾಗೂ ವಿಶ್ವಾಸವಿರುವುದೋ ಅವರು ಮಾತ್ರ ತಂದೆಯ ಧ್ಯಾನದಲ್ಲಿ ಸದಾ ಇರಲಿಕ್ಕೆ ಸಾಧ್ಯ. ಅವನಲ್ಲಿ ವಿಶ್ವಾಸ ನಂಬಿಕೆ ಬರಬೇಕು ಅಂತಂದರೆ ನಾವು ಆ ಪರಮಪಿತ ತಂದೆಯನ್ನು ಜ್ಞಾನದಿಂದ ತಿಳಿದುಕೊಳ್ಬೇಕು. ಜ್ಞಾನ ನಮ್ಮ ಬುದ್ಧಿಯಲ್ಲಿ ಬಂದಾಗ ಆ ತಂದೆಯ ಮೇಲೆ ನಮಗೆ ನಂಬಿಕೆ, ಸಂಪೂರ್ಣ ವಿಶ್ವಾಸ ಮತ್ತು ಪ್ರೀತಿ ಹುಟ್ಟುತ್ತದೆ. ಪ್ರೀತಿಯೇ ಎಲ್ಲದಕ್ಕೂ ಆಧಾರವಾಗಿದೆ ಅಂತ ಹೇಳ್ತಾರೆ ಬಾಪೂಜಿಯವರು. ಪ್ರೀತಿ ಉಂಟಾದಾಗಲೇ ಸದಾ ನಾವು ಆ ತಂದೆಯನ್ನು ಸ್ಮರಿಸುತ್ತೇವೆ. ಪ್ರೀತಿಯೇ ಪವರ್ ಆಗಿದೆ, ಪ್ಯಾರ್ ಹಿ ಪವರ್ ಹೇ ಅಂತಾರೆ ಬಾಪೂಜಿಯವರು. ಪರಮಪಿತನಲ್ಲಿ ಪ್ರೀತಿಯು ಹೆಚ್ಚಾದಷ್ಟು ಆತ್ಮನ ಪವರ್ ಹೆಚ್ಚಾಗುತ್ತಾ ಹೋಗುತ್ತದೆ. ಆಗ ಮನದ ಎಲ್ಲ ಗಂಟುಗಳು ಮತ್ತು ಜನ್ಮಾಂತರದ ಎಲ್ಲ ಗಂಟುಗಳು ಕರ್ಮಗಳು ಒಂದೊಂದಾಗಿ ಬಿಡಿಸಿಕೊಳ್ಳುತ್ತಾ ಹೋಗುತ್ತದೆ. ಇದರಿಂದ ನಮ್ಮ ಕಾರಣ ಶರೀರ ಅನ್ನೋದು ಚಾರ್ಜ್ ಆಗಿ ನಮ್ಮ ಧ್ಯಾನದಲ್ಲಿ ಭಗವಂತನು ಶಾಶ್ವತವಾಗಿ ನೆಲೆಯಾಗ್ತಾನೆ. ಅವನ ನೆನಪಿನಲ್ಲಿ ಯಾವ ಆತ್ಮರಿಂದಲೂ ಸಹ ವಿಕರ್ಮಗಳನ್ನೋದು ಆಗುವುದೇ ಇಲ್ಲ. ಆಗ
ತನ್ನಿಂದ ತಾನೇ ಆತ್ಮರು ಕರ್ಮಯೋಗಿಗಳಾಗುತ್ತಾ ಹೋಗ್ತಾರೆ. ಬೇಹದನ ತಂದೆಯನ್ನು ಸದಾ ಸ್ಮರಿಸುತ್ತಿದ್ದರೆ ಅವನು ನಮ್ಮೆಲ್ಲ ಅಡೆತಡೆಗಳನ್ನು ದೂರ ಮಾಡುತ್ತಾ ಹೋಗ್ತಾನೆ. ಭಗವಂತನ ಧ್ಯಾನ ಸದಾ ಮಾಡುತ್ತೀರಿ. ವಿಶ್ವ ಪರಿವರ್ತಕ ಆತ್ಮಗಳಾಗಿರಿ. ಕರ್ಮಯೋಗಿ ಜೀವನ ಬಾಳುವುದು ಬಹಳ ಕಷ್ಟವೇನಲ್ಲ. ಒಂದೇ ಒಂದು ಮಾಸ್ಟರ್ ಕೀ. ಅದಕ್ಕಾಗಿ ಏನು? ಪರಮಾತ್ಮ ಪರಮಪಿತ ಆಲ್ಮೈಟಿಯನ್ನು ಸದಾ ಸ್ಮರಿಸುತ್ತಾ ಇದ್ದರೆ ನಮ್ಮ ವಿಕರ್ಮಗಳೆಲ್ಲವೂ ನಾಶವಾಗಿ ಪರಮಾತ್ಮನಿಂದ ನಮ್ಮ ಆತ್ಮನಲ್ಲಿ ಪವರ್ ಬಂದು ನಾವು ಆ ಪರಮಾತ್ಮನೊಂದಿಗೆ ಬೇಹದ್ನ ಜಗತ್ತನ್ನು ಆದಷ್ಟು ಬೇಗ ನಾವು ಸೇರುತ್ತೇವೆ. ಪರಂ ಶಾಂತಿ. परम शांति सोचो बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सो